ಚೀನಾದಲ್ಲಿ ಹೊಸ HMP ವೈರಸ್ ಹೆಚ್ಚಾಗ್ತಿರುವಾಗಲೇ ಭಾರತದಲ್ಲೂ ಇಂಥದ್ದೇ ಪ್ರಕರಣಗಳು ಪತ್ತೆಯಾಗ್ತಾ ಇವೆ. ಅದರಲ್ಲೂ ಕರ್ನಾಟಕದಲ್ಲೂ ಪುಟ್ಟ ಮಕ್ಕಳಿಗೆ ಸೋಂಕು ಇರುವಂತ ಸಂಗತಿ ಹೊರಬಿದ್ದಿದೆ. ಚೀನಾದಲ್ಲಿ ಭೀತಿ ಹುಟ್ಟಿಸಿದ HMP ವೈರಸ್ ಭಾರತದಲ್ಲೂ ಪತ್ತೆ. ಬೆಂಗಳೂರಿನಲ್ಲಿ ಇಬ್ಬರು ಪುಟಾಣಿ ಮಕ್ಕಳಿಗೆ ಸೋಂಕು ದೃಢ. HMP ವೈರಸ್ ಸದ್ಯ ಜಗತ್ತನ್ನೇ ಮತ್ತೆ ತಲ್ಲಣಗೊಳಿಸಿರೋ ವೈರಸ್. ಕೊರೋನಾ ಜನಕ ಚೀನಾದಲ್ಲಿ ಇದೇ ವೈರಸ್ ಇದೀಗ ಅಬ್ಬರಿಸುತ್ತಿದ್ದು ಆಸ್ಪತ್ರೆಗಳು ಮಕ್ಕಳಿಂದ ತುಂಬಿವೆ. ಚೀನಾದಲ್ಲಿ ಇದೇ HMP ವೈರಸ್ ಸೋಂಕಿನ ಸ್ಫೋಟವಾಗಿದೆ ಅಂತ ವರದಿಯಾಗಿದೆ. ಚೀನಾ, ಜಪಾನ್, ಹಾಂಗ್ಕಾಂಗ್, ಮಲೇಷ್ಯಾದ ಸುದ್ದಿಯನ್ನ ಕೇಳಿ ಬೆಚ್ಚಿ ಬಿದ್ದ ಭಾರತದ ಜನರು ಇದೀಗ ಮತ್ತಷ್ಟು ಆತಂಕ ಪಡುವಂತಾಗಿದೆ. ಯಾಕಂದ್ರೆ ಭಾರತದಲ್ಲೂ ಇದೇ HMP ವೈರಸ್ ಸೋಂಕಿನ ಕೇಸ್ಗಳು ಪತ್ತೆ ಆಗಿವೆ. ಅದರಲ್ಲೂ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ. ಅದು ಸಹ ಮಕ್ಕಳಲ್ಲೇ ಅನ್ನೋದು ಗಮನಿಸಬೇಕಾದ ಸಂಗತಿ. ಬೆಂಗಳೂರಿನಲ್ಲಿ 3 ತಿಂಗಳ ಮಗು ಹಾಗೂ 8 ತಿಂಗಳ ಮಗುವಿಗೆ HMPV ಇರೋದು ದೃಢವಾಗಿದೆ. ಡಿಸೆಂಬರ್ ಕೊನೆಯ ವಾರದಲ್ಲಿ 3 ತಿಂಗಳ ಮಗುವಿನಲ್ಲಿ HMPV ಪತ್ತೆ ಆದರೆ ಜನವರಿ 3ರಂದು 8 ತಿಂಗಳ ಮಗುವಿನಲ್ಲಿಯೂ HMP ವೈರಸ್ ಪತ್ತೆ ಆಗಿತ್ತು. 3 ತಿಂಗಳ ಹೆಣ್ಣು ಮಗು ಗುಣಮುಖವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 8 ತಿಂಗಳ ಮಗು ಚಿಕಿತ್ಸೆ ಪಡೆಯುತ್ತಿದೆ. ವಿಷಯ ಅಂದ್ರೆ ಬೆಂಗಳೂರಿನ ಮಗು ಪೋಷಕರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ HMP ವೈರಸ್ ಪತ್ತೆ ಆಗಿರೋದು ಆರೋಗ್ಯ ಇಲಾಖೆಯ ತಲೆ ಕೆಡಿಸಿದೆ. ಅಷ್ಟಕ್ಕೂ ಬೆಂಗಳೂರಿನ ಮಗುವಿಗೆ ಮನೆಯಲ್ಲಿ ಪೆಟ್ಟಾಗಿತ್ತು. ಈ ಬಗ್ಗೆ ತೋರಿಸಲು ಆಸ್ಪತ್ರೆಗೆ ಹೋದಾಗ HMP ಇರೋದು ಗೊತ್ತಾಗಿದೆ. ಮಗುವಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಎಂದಿರೋ ತಂದೆ ಸರ್ಕಾರದ ಸಲಹೆಗಳನ್ನ ಪಾಲಿಸುತ್ತೇವೆ ಅಂತಿದ್ದಾರೆ. ಮಗು ಒಂದು ಬೆಡ್ ಮೇಲಿಂದ ಅರೌಂಡ್ 2.5-3 ಅಡಿ ಹೈಟ್ ಇಂದ ಬೆಡ್ ಮೇಲಿಂದ ಬಿದ್ದಿದ್ದು ನಾನು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು. ತಲೆಗೆ ಏನಾದ್ರು ಬ್ಲಡ್ ಕ್ಲಾಟ್ ಏನಾದ್ರು ಆಗಿತ್ತಾ ಏನು ಅಂತ ಚೆಕ್ ಮಾಡ್ಸಕ್ ನಾನು ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿರೋದು. ಯಾಕಂದ್ರೆ 103, 104 ಹಂಗೆ ಫೀವರ್ ಹೋಗ್ತಾ ಇತ್ತು ಮಗುಗೆ. ಓಕೆ, ಫೀಡಿಂಗ್ ಮಾಡ್ತಾರೆ, ಫೀಡಿಂಗ್ ಮಾಡಿದ್ರೆ ಫೀಡಿಂಗ್ ಕುಡಿತಾರಿಲ್ಲ. 103, 104 ಫೀವರ್ ಇದೆಯಲ್ಲಪ್ಪ ಅಂತ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು. ಏನಾನ ಆತರ ಲಕ್ಷಣಗಳು ಏನಾನ ಆತರ ಇತ್ತು ಅಂದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ. ನನಗೆ ಇವ್ರಿಗೆ ಡಾಕ್ಟರ್ ಮುಂಚೆ ಅವ್ರಿಗೆ ಗೊತ್ತಾಗುತ್ತೆ ತಾಯಿಯಾದವ್ರಿಗೆ. ಆತರ ಏನೂ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್. ಫುಲ್ ಆಟ ಆಡ್ಕೊಂಡು ಆಕ್ಟಿವ್ ಆಗ ಬೆಡ್ ಮೇಲೆ ನಾರ್ಮಲ್ ಆಗಿದ್ದಾನೆ. 2 ಟೈಮ್ ಊಟ ಮಾಡ್ತಾ ಇದ್ದಾನೆ, ನೀರು ಕುಡಿತಾ ಇದ್ದಾನೆ. ಸ್ಯಾಚುರೇಷನ್ ಲೆವೆಲ್ ವಿತೌಟ್ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಕರೆಕ್ಟ್ ಆಗಿದೆ. ಸೋಂಕಿತರ ಟ್ರ್ಯಾಕ್ ಹಿಸ್ಟ್ರಿ ಪಡೆದ ಆರೋಗ್ಯ ಇಲಾಖೆ. ಬೆಂಗಳೂರಿನಲ್ಲಿ ಸೋಂಕು ಪತ್ತೆಯಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮಗುವಿನ ಟ್ರ್ಯಾಕ್ ಹಿಸ್ಟ್ರಿ ಪಡೆದಿದೆ. ತಂದೆ ತಾಯಿ ಕುಟುಂಬದವರ ಮಾಹಿತಿ, ಚೀನಾ ದೇಶಕ್ಕೆ ಪ್ರವಾಸ ಮಾಡಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿದ್ರು. ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಅಲರ್ಟ್ ಸಂದೇಶ ರವಾನಿಸಿದ್ರು. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು. ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು. ಎಲ್ಲ ನಾರ್ಮಲ್ ಆಗಿದ್ದಾರೆ. ಪಬ್ಲಿಕ್ ದಯವಿಟ್ಟು ಯಾರು ಕೂಡ ಆತಂಕಗೊಳಗಾಗಬೇಡಿ, ಆರಾಮಾಗಿರಿ, ನಿಮ್ಮ ಕೆಲಸ ಮಾಡ್ಕೊಂಡಿರಿ. ಈ HMPV ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು, ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು, ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಇದಕ್ಕೆ ಜೀವಕ್ಕೇನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ. ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ. HMP ವೈರಸ್ ಅಪಾಯಕಾರಿ ಅಲ್ಲ, ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಮೊದಲೇ ಚಳಿಗಾಲ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳಿದ್ರೆ ಇನ್ನೂ ಜಾಗ್ರತೆ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.